ಕುಂದಾನಗರಿ ಬೆಳಗಾವಿಯಲ್ಲಿ ನಡೆದ ಈ ಭೀಕರ ಮರ್ಡರ್ ಇಷ್ಟಕ್ಕೆ ಎದುರೆ ನೀವೊಮ್ಮೆ ಬೆಚ್ಚಿ ಬೀಳುತ್ತೀರಿ. ಯಾಕಂದರೆ ಇಲ್ಲಿ ಕೇವಲ ಕೊಲೆಯಷ್ಟೇ ಆಗಿಲ್ಲ, ಕೊಲೆ ಮುಚ್ಚಿ ಹಾಕಲು ಖುದ್ದಾಗಿ ವಿಜ್ಞಾನದ ವರದಿಯನ್ನೇ ತಿರುಚಲಾಗಿದೆ. ಬರೋಬ್ಬರಿ 2 ಕೋಟಿ ರೂಪಾಯಿ ವಿಮೆ ಹಣಕ್ಕಾಗಿ ನಿವೃತ್ತ ಯೋಧನಿಗೆ ವಿಷವಿಕ್ಕಿ ಕೊಂದ ಪತ್ನಿ, ಆಕೆಯ ಪ್ರಿಯಕರ. ಈ ಕೃತ್ಯಕ್ಕೆ ಸಾಥ್ ಕೊಟ್ಟಂಥವರು FSL ಅಧಿಕಾರಿಗಳು ಸೇರಿದಂತೆ ಒಟ್ಟು 9 ಜನ ಈಗ ಕಟಕಟೆಯಲ್ಲಿ ನಿಂತಿದ್ದಾರೆ. ಯಮಕನಮರಡಿ ಮತ್ತು ಘಟಪ್ರಭಾ ಪೊಲೀಸರ ಚಾಣಾಕ್ಷತನದ ತನಿಖೆಯಾಗಿ ಸ್ವತಃ SP ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇದೊಂದು ವಿಭಿನ್ನವಾದಂಥ ಕ್ರೈಮ್ ಸ್ಟೋರಿಯಾಗಿದೆ. ಆದ್ದರಿಂದ ಇಲ್ಲಿ ದೇಶ ಕಾಯುವ ಯೋಧನ ಪತ್ನಿಯೇ ವಿಲನ್ ಆಗಿದ್ದಾಳೆ. ಕೈ ಮಾಡಿ ಕೈಟ್ರ ಕಾಡಿ ಹಂಗೆ ತಗೋಬೇಡ ಬೇಡ್ರಿ ಸಾಕು. Chavit bhai. ಸೊ ಇದು ಒಂದು ಫೋಟೋ ತೊಗೊಂಡು ಬಿಡ್ತಾರೆ ಆಫೀಸರ್ಸ್. ಒಂದು ನಿಮಿಷ. ಸೊ ಸ್ವಲ್ಪ ಮುಂದುವರೆದು ಬಿಡ್ತೇನೆ ಸ್ಟೇಟ್ಮೆಂಟನ್ನು. ಆಫೀಸರ್ಸ್ ಈ ಯಮಕನಮರಡಿಯಲ್ಲಿ ಶುರು ಮಾಡಲ. ಯಮಕನಮರಡಿಯಲ್ಲಿ ಇನಿಷಿಯಲಿ ಒಂದು ರೋಡ್ ಆಕ್ಸಿಡೆಂಟ್ ನಂತರ ಶುರು ಮಾಡಿ ಒಬ್ಬರನ್ನು ಕೊಲೆ ಮಾಡಿ FSL ಇಂತಾಗ ಒಂದು ಟ್ಯಾಂಪರಿಂಗ್ ಮಾಡಿರೋದನ್ನು ಒಂದು ಸಣ್ಣ ಮಾಹಿತಿ ಮೇಲ್ಗಡೆ ಒಂದು ವಾಟ್ಸಪ್ ಮಾಹಿತಿ ಮೂಲಕ ಘಟಪ್ರಭಾ ಇನ್ಸ್ಪೆಕ್ಟ್ರಿಗೆ ಗೊತ್ತಾಗಿರ್ತದೆ. ಅದು ಅವರು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಯಮಕನಮರಡಿ ಅವರ ಸ್ಟೇಷನ್ ಕೇಳಿರ್ತಾರೆ ಮತ್ತು ಗೋಕಾಕ್ DSP ರವಿನಾಯಕ್ ಅವರು, ಘಟಪ್ರಭಾ ಇನ್ಸ್ಪೆಕ್ಟರ್ ಮುಲ್ಲಾದ್ ಅವರು ಮತ್ತು ಯಮಕನಮರಡಿ ಪೊಲೀಸ್ ಇನ್ಸ್ಪೆಕ್ಟರ್ ಜಾವಿದ್ ಅವರು 3 ಜನನೂ ಕೂಡ ಇದರಲ್ಲಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ. ಲಾಸ್ಟ್ ಅರೆಸ್ಟ್ ಒಂದು FSL ಅಲ್ಲಿ ಇರುವ ನಾಗರಾಜ್ ಸೈಂಟಿಫಿಕ್ ಆಫೀಸರನ್ನು ರಾತ್ರಿ 3 ಗಂಟೆಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಸಂದರ್ಭದಲ್ಲಿ, ಮೈಸೂರಿಗೆ ತಪ್ಪಿಸ್ಕೊಂಡು ಹೋಗೋ ಸಂದರ್ಭದಲ್ಲಿ ಮಧ್ಯ ದಾರಿಯಲ್ಲಿ ಟ್ರೈನಲ್ಲಿ ಹೋಗಿ ಟೀಮನ್ನು ಇಟ್ಕೊಂಡು ಹಿಡಿದಿದ್ದಾರೆ. ಸೊ ಈ ಕೇಸಲ್ಲಿ ಇಮಿಡಿಯೇಟ್ಲಿ ಎವಿಡೆನ್ಸ್ ಬರೋದು ನಾವು ಅವ್ರು ಹೇಳೋದಲ್ಲ, ಒಂದು ಸ್ಟೇಟ್ಮೆಂಟ್ ಮೇಲ್ಗಡೆ ನಾವು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಹೇಳಿಬಿಟ್ಟು ಎವಿಡೆನ್ಸ್ ಬರೋದು ನಾವು ಈ ಕೇಸನ್ನು ಸ್ವಲ್ಪ ನಮ್ಮ ಮಟ್ಟದಲ್ಲಿ ಹೊರಗೆ ಬರದೇ ನಾವು ಪ್ರಯತ್ನ ಮಾಡಿದ್ದೀವಿ. ತಕ್ಷಣ ಎಲ್ಲ ಅಕ್ಯೂಸ್ಡ್ ಇದರಲ್ಲಿ ಯಾರ್ಯಾರೆಲ್ಲ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೋ ಅವರನ್ನು ಯಮಕನಮರಡಿ ಇನ್ಸ್ಪೆಕ್ಟರ್ ಜಾವಿದ್ ಮತ್ತು ಅವರ ತಂಡ, ನಮ್ಮ DSP ರವಿನಾಯಕ್ ಅವರ ನೇತೃತ್ವದಲ್ಲಿ ಘಟಪ್ರಭಾ ಇನ್ಸ್ಪೆಕ್ಟರ್ ಈಗ ತನಿಖೆಯನ್ನು ಮುಂದುವರಿತಾ ಇದ್ದಾರೆ. ಎಲ್ಲರೂ ಸೇರಿ ಒಂದು 9 ಜನವನ್ನು ತಕ್ಷಣ ವಿತಿನ್ ಒಂದು 48 ಅವರ್ಸಲ್ಲಿ ಎಲ್ಲರನ್ನೂ ಸೆಕ್ಯೂರ್ ಮಾಡಿ ಇದರಲ್ಲಿ ಯಾರೂ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. FSL ಇರುವ ಪಿಯೂನ್ ಇರಲಿ, ಇಲ್ಲ ನಮ್ಮ SP ಆಫೀಸ್ ಇರಲಿ, ಕಮಿಷನರ್ ಆಫೀಸಲ್ಲಿ ಯಾರು ತಪ್ಪು ಮಾಡ್ತಾರೆ ಅಂದರೆ ನೀವು ಜೈಲಿಗೆ ಹೋಗಬೇಕಾಗುತ್ತದೆ, ನಿಮ್ಮ ಕೆಲಸನೂ ಹೋಗುತ್ತದೆ. ಈ ಮಾಹಿತಿಯನ್ನು ಒಂದು ಸ್ಟ್ರಾಂಗ್ ಮಾಹಿತಿಯನ್ನು ಸಿಸ್ಟಮ್ಗೆ ತಿಳಿಸಿದ್ದಾರೆ, ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ಕೊಳ್ತೀನಿ. ಯಾವ್ದು ಇತ್ತೀಚಿನ ದಿವಸಗಳಲ್ಲಿ ಯೂಟ್ಯೂಬರ್ಸ್ ಆಕ್ಟಿವಿಸ್ಟ್ ಅಂದರೆ ಹೇಳಿಬಿಟ್ಟು ಕೆಲವೊಂದು ಭಾರಿ ಸಿಸ್ಟಮನ್ನು ಮಿಸ್ಯೂಸ್ ಮಾಡೋದು, ಹಣ ವಸೂಲಿ ಮಾಡುವವರು, ರೈತರ ಕಡೆಯಿಂದ ಶುರು ಮಾಡಿ ಎಲ್ಲರ ಕಡೆನೂ, ಆಫೀಸರ್ಸ್ ಕಡೆ ಇರಲಿ ಎಲ್ಲರ ಕಡೆನೂ ಹಣ ವಸೂಲಿ ಮಾಡೋದು ಒಂದು ಇಂಥ ಕೆಲಸ ಮಾಡೋರ್ಗೆ ನಾವು ಮಾಹಿತಿ ಏನು ಹೇಳ್ತೀವಿ ಅಂದರೆ ಎಕ್ಸ್ಟಾರ್ಷನ್ ಕೇಸ್ ಬುಕ್ ಮಾಡ್ತೀವಿ. ಯಾರ ಕಡೆನೂ ನಿಮ್ಮ ಕಡೆ ದುಡ್ಡು ಹೇಳ್ತಾರೆ ಅಂದರೆ ನೀವು ಸಣ್ಣ ಪುಟ್ಟ ತಪ್ಪಿದ್ದಾರೆ ಅಂದರೆ ನೀವು ಹೇಳಿ ಇಲಾಖೆ ವಿಚಾರಣೆ ಆಗುತ್ತದ ಅದು ಆಗಲಿ. ಯಾರು ಎದುರ್ಕೊಳ್ಳಬೇಡ. ಇಂಥ ಯೂಟ್ಯೂಬರ್ ಬರ್ತಾರೆ, ಕೆಲವೊಬ್ಬರು ನಿಮ್ಮ ಹೆಸರಿಗೆ ಭಯ ಇಟ್ಕೊಂಡು ಹೊರಗೆ ಹೇಳೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾವುದು ಯೋಚನೆ ಮಾಡಬೇಡ. ಯಾರು ಇಂತಾಗ ಡಿಮಾಂಡ್ ಇಡ್ತಾರಂದ್ರೆ ಪೊಲೀಸ್ ಇಲಾಖೆಗೆ ಬಂದು ಕಂಪ್ಲೇಂಟ್ ಕೊಡಿ, ನಾವು ಎಕ್ಸ್ಟಾರ್ಷನ್ ಕೇಸ್ ಮಾಡಿ ಅರೆಸ್ಟ್ ಮಾಡ್ತೀವಿ.
ಇಂತಾಗ ಇರುವವರ ಮೇಲ್ಗಡೆ ರೌಡಿ ಶೀಟ್ನು ಮುಂದಿನ ದಿವಸಗಳಲ್ಲಿ ಓಪನ್ ಮಾಡ್ತೀವಿ. ಯಾವುದೇ ಯೂಟ್ಯೂಬರ್, ಯಾವುದೇ ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್, ಯಾವುದೇ ಆಕ್ಟಿವಿಸ್ಟ್ ಅಂದರೆ ಹೇಳಿ ಬಟ್ ಸಣ್ಣ ಪಟ್ಟದು ಕೂಡ ಪರ್ಸ್ನಲ್ ಇಮೇಜನ್ನು ಡ್ಯಾಮೇಜ್ ಮಾಡುವ ಥರ ಮಾತಾಡುವುದು, ಹ್ಯುಮಿಲಿಯೇಟ್ ಮಾಡುವುದು, ಹಣ ವಸೂಲಿ ಮಾಡುವರು, ಇಂತಾಗ ಹಣ ವಸೂಲಿ ಮಾಡೋದಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ ಅಂದರೆ ಎಕ್ಸ್ಟ್ರಾಕ್ಷನ್ ಕೇಸ್ ಬುಕ್ ಮಾಡ್ತೀವಿ. ನೀವು ಮುಂದೆ ಬಂದು ಕಂಪ್ಲೇಂಟ್ ಕೊಡಬೇಕು. ಎಲ್ಲೋ ಕೂತ್ಕೊಂಡು ನಿಮ್ಮ ಆಫೀಸರ್ ಇತ್ತೀಚೆಗೆ ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಮಾಹಿತಿ ರಿವೀಲ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಎಲ್ಲೋ ಒಂದು 4 ಕಡೆ ಮತ್ತೆ ಕೂತ್ಕೊಂಡು ಹಿಂಗೆಲ್ಲ ಮಾತಾಡುವಂಥದ್ದು ಆಗ್ತಾ ಇದೆ. ಬ್ಲಾಕ್ ಮೇಲ್ ಮಾಡೋದು ಸರ್ಕಾರಿ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾರೆ. ಇಲ್ಲ, ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇಂತಾಗ ಮಾಡ್ತಾ ಇರೋದು ಆಕ್ಟಿವಿಸ್ಟ್ ಹೆಸರಲ್ಲಿ. ಸೊ ಕೆಲವೊಮ್ಮೆ ಸೀದಾ ಯಾವುದೋ ಒಂದು ಸಣ್ಣ ತಪ್ಪನ್ನು ದೊಡ್ಡದಾಗಿ ತೋರಿಸಿ ಅವ್ರ ಕಡೆ ವಸೂಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು ನಡೀತಾ ಇದೆ. ಇದಕ್ಕೆ ಆಫೀಸರ್ಸ್ ಫಸ್ಟ್ ಆಫ್ ಆಲ್ ನಾವು ಸ್ವಲ್ಪ ಸರಿ ಇರಬೇಕು. ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾನೆ ದಯವಿಟ್ಟು ಇದಕ್ಕೆ ಎಂಟರ್ಟೈನ್ ಮಾಡಬೇಡ, ಧೈರ್ಯವಾಗಿ ನೀವು ಕೊಡಿ. ಇಲಾಖೆಯಲ್ಲಿ ಮಿನಿಮಮ್ ಡಿಸಿಪ್ಲಿನ್ ಆ್ಯಕ್ಷನ್ ಇದೆ ಅಂದರೆ ಅದಕ್ಕೆ ಎದುರ್ಕೊಳ್ಳಬೇಡ. ಸಣ್ಣ ಪುಟ್ಟ ತಪ್ಪು ಮಾಡಿರ್ತೀರಿ, ಬಟ್ ಆದರೆ ಇದಕ್ಕೆ ಅವಕಾಶ ಕೊಡಬೇಡ. ಸೊ ಫಸ್ಟ್ ಆಫೀಸರ್ಸ್ ಸರಿಯಾಗಿ ಇರಬೇಕು. ಈಗ ಪ್ರಶ್ನೆ ಮಾಡೋದು ಸಾರ್ವಜನಿಕರಿಗೆ ರೈಟ್ ಇದೆ, ನೋ ಡೌಟ್. ಆಫೀಸರ್ಸ್ ಫಸ್ಟ್ ಸರಿ ಇರಬೇಕು. ಆದಮೇಲೆ ನಿಮ್ಮ ಕಡೆ ಎದುರಿಸುವುದು, ಸಣ್ಣ ಪುಟ್ಟದು ಪರ್ಸ್ನಲ್ ಇಮೇಜ್ ಡ್ಯಾಮೇಜ್ ಮಾಡಿ ಎದುರಿಸೋದು ಇಂಥಕ್ಕೆಲ್ಲ ಪ್ರಯತ್ನ ಮಾಡ್ತಾರಂದ್ರೆ ನೀವು ಬಂದು ಕೇಸ್ ಕೊಡಿ, ನಾವು ಕೇಸನ್ನು ತೊಗೊಳ್ತೀವಿ. ಇಲ್ಲಿ ನಮ್ಮ ಪ್ರೆಸ್ ಮೀಟಲ್ಲಿ ಯಾರಿಲ್ಲ ಇದ್ದಾರೆ ಅಂದರೆ ನನಗೆ ಹೇಳ್ತೀರಂದ್ರೆ ಐ ವಿಲ್ ಥ್ರೂ ದಮ್ ಔಟ್. ನನಗೆ ಅದೇ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಸೆಂಡಿಂಗ್. ಯಾರ್ಯಾರು ಅಂದರೆ ಪರ್ಸ್ನಲಾಗಿ ನನಗೆ ಮೆಸೇಜ್ ಆಗ್ತೀರಂದ್ರೆ ಇವತ್ತೇ ಡೆಲೀಟ್ ಮಾಡೋಣ, ಅವ್ರಿಗೂ ಗೊತ್ತಾಗುತ್ತದೆ, ಎಲ್ಲರಿಗೂ ಗೊತ್ತಾಗುತ್ತದೆ. ಸಿ ನಮಗೆ ಇಂಥಗ ಮಾಹಿತಿ ಇದೆ ಅಂದರೆ ಇಲ್ಲ, ನಾನು ಏನು ಹೇಳ್ತಾ ಇದ್ದೀನಿ, ನಾನು ನಿಮಗೆ ಮಾತ್ರ ಮಾಹಿತಿ ಕೊಡ್ತಾ ಇದ್ದೀನಿ. ಐ ನೋ ದಟ್ ದರ್ ವಿಲ್ ಬಿ ಸೋ ಮಚ್ ಆಫ್ ಮಿಸ್ಚೀಫ್ ಎಲಿಮೆಂಟ್ಸ್ ಇರ್ತಾರೆ. ನಾನು ಅದಕ್ಕೆ ರೆಕಗ್ನೈಸ್ಡ್ ಮೀಡಿಯಾಕ್ಕೆ ಮಾತ್ರ ನಾನು ಮಾಹಿತಿ ಕೊಡ್ತಾ ಇದ್ದೀನಿ, ಬೇರೆ ಯಾರಿಗೂ ಇಲ್ಲಿ ಎಂಟರ್ಟೈನ್ ಮಾಡೋದಿಲ್ಲ. ನೀವು ಬರ್ತೀರಂದ್ರೆ ಮುಂದಿನ ದಿವಸಗಳಲ್ಲಿ ಚೆಕ್ ಮಾಡಿ ಬಿಡಬೇಕಂದ್ರೆ ಅದು ಮಾಡೋದಕ್ಕೆ ರೆಡಿ ಇದ್ದೀವಿ. ಓನ್ಲಿ ರಿಜಿಸ್ಟರ್ಡ್ ಮೀಡಿಯಾ ಮಾತ್ರ ನಮ್ಮ ಜೊತೆ ಬಂದು ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಸೊ ಇವತ್ತೇ ಹೇಳ್ತೀರಂದ್ರೆ ಇಲ್ಲಿ ಯಾರು ಇದ್ದಾರೆ ಅಂದ್ರೆ ಕೂಡ ಐ ವಿಲ್ ಥ್ರೋ ದಮ್ ಔಟ್. ನೆಕ್ಸ್ಟ್ ಇದಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ. ಬೇಸ್ಡ್ ಆನ್ ಪಬ್ಲಿಕ್ ರಿಕ್ವೆಸ್ಟ್ ಐ ವಾಸ್ ಟೋಲ್ಡ್ ಒಂದು ಗಂಟೆ ಅಂದರೆ ಐ ಟ್ರೈಡ್, ಬಟ್ ಆಗಿಲ್ಲ. ಸೊ ಹಾಫ್ ಅನ್ ಅವರ್ ಲೇಟ್ ರೈಟ್. ಫಸ್ಟ್ ನಮ್ಮ ಇದನ್ನೇ ಸೆನ್ಸೇಷನಲ್ ಕೇಸ್ ನೇಮ್ಕೊಂಡು ಮಾಡಿ ಲೇಟ್ ಆದಕ್ಕೆ ಫೋನ್ ಪೇ ಅಷ್ಟು ಮಾಡಿ ಮೈ ಆಫೀಸರ್ಸ್ ಅಂಡ್ ಸ್ಟಾಫ್ ಆಲ್ಸೋ. ನೆಕ್ಸ್ಟ್ ಟೈಮ್ ಎಂತಾಗ ಆಗುತ್ತಂದ್ರೆ ಐ ವಿಲ್ ಟೇಕ್ ಆ್ಯಕ್ಷನ್ ಆಲ್ಸೋ. ಯಾಕಂದ್ರೆ ನೀವು ನಾನೇ ಹೇಳಿದೆ. ಸೊ ದೇ ಶುಡ್ ಅಂಡರ್ಸ್ಟ್ಯಾಂಡ್. ಕಡೆ ವೆಬ್ಸೈಟ್ ಅಲ್ಲಿ ಅಲ್ಲಿ ಬಂದು ಆಲ್ರೆಡಿ ಎಲ್ಲ ಬಂದು ಹೋಗಿದೆ. ನಾವು ವೇಟ್ ಮಾಡ್ತಾ ಇದ್ವಿ. ನಾವು ವೇಟ್ ಮಾಡ್ತಾ ಸೆಂಟಿಟಿ ಬರುತ್ತೆ, ಅದರ್ವೈಸ್ ಇಟ್ ವಿಲ್ ನಾಟ್ ಹ್ಯಾವ್ ಸೆಂಟಿಟಿ ಅಂತ ನೋಡಿ. 9 ಜನ ಅರೆಸ್ಟ್ ಆಗುವವರೆಗೂ ಕೂಡ ಕೆಲವೊಂದಿಷ್ಟು ವೆಬ್ಸೈಟ್ ನಾಗ ಬಂದ್ಬಿಡ್ತು. ಕರೆಕ್ಟ್, ಇಟ್ ಶುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್. ಇನ್ನೊಂದು ಏನಾಗಿಬಿಟ್ಟಿದೆ, ನಾನು CM ಮೀಟಿಂಗ್ ಹೋಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಅದರ್ವೈಸ್ ಅಟ್ಲೀಸ್ಟ್ ಐ ಕುಡ್ ಹ್ಯಾವ್ ಡನ್ ಇಟ್ ಆನ್ ಸ್ಯಾಟರ್ಡೇ ಆಗಬೇಕು. ಬಟ್ ಈಗ ಡೀಟೇಲ್ ಚಂದ್ರು ಈಗ ಮತ್ತೆ ಮಾಡಬೇಕು.